ಸಂಪರ್ಕ ಅಂದರೆ 1964ನಲ್ಲಿ ನಾನು ಅದಕ್ಕಿಂತ ಮೊದಲು ESSLC ಪಾಸಾಗಿ 2 ವರ್ಷ ಮನೆಯಲ್ಲಿ ಇದ್ದೆ. ಯಾರು ನಮ್ಮನ್ನು ಎಜುಕೇಷನಿಗೆ ಎನ್ಕರೇಜ್ ಮಾಡುವರು ಅಥವಾ ಫೈನಾನ್ಷಿಯಲಿ ಇದು ಯಾರು ಅಷ್ಟು ಇರಲಿಲ್ಲ. ಇದ್ದದ್ದು ಅಲ್ಲಿಂದ ಅಲ್ಲಿಗೆ ಸಾಕಾಗ್ತಿತ್ತು. ನಾನು 8ನೇ ಕ್ಲಾಸು ಅಂದರೆ ESSLC ಪಾಸಾಗಿ 2 ವರ್ಷ ಮನೆಯಲ್ಲಿ ಇದೆ. ಮತ್ತು ನನಗೆ ಭಾಳ ಫೀಲ್ ಆಯಿತು, ನಾನೊಂದು ಎಜುಕೇಷನ್ ಆಗಿ ಹೀಗೆ ಬಾಕಿಯವರೆಲ್ಲ ಅದು ಇದು ಎಲ್ಲ ತಲೆ ಬಿಸಿಯಾಗಿ ನನಗೆ ಭಾಳ ಫೀಲ್ ಆಯಿತು, ನಾನೊಂದು ಎಜುಕೇಷನ್ ಆಗಿ ಹೀಗೆ ಬಾಕಿಯವರೆಲ್ಲ ಅದು ಇದು ಎಲ್ಲ ತಲೆ ಬಿಸಿಯಾಗಿ ಮತ್ತು ನಾನು ಒಂದು ನಮ್ಮವರೇ ಒಬ್ಬರು ಸ್ವಲ್ಪ ಹಣವಂತರು ಅವರ ಹತ್ರ ಅಪ್ರೋಚ್ ಆಗಿ ಹೀಗೆ ಹೇಳಿ ನನಗೆ ಸ್ಕೂಲಿಗೆ ಹೋಗಬೇಕು ಅಂತ ಉಂಟು ಅಂತ. ಅವರು ಎಸ್ ಅಂತ ಹೇಳಿದರು. ಎಸ್ ಅಂತೇಳಿ ಅವರಲ್ಲಿ ನಾನು ಸ್ವಲ್ಪ ಸ್ಪೀಡ್ ಹೇಳಲ್ಲ, ಹಾಗೆ ಸ್ವಲ್ಪ ಅವರಲ್ಲಿ ಒಬ್ಬ ಎಜುಕೇಷನ್ಗೆ ಇದ್ದ. ನಾವು ಉಜಿರೆಯಲ್ಲಿ ನನಗೆ ಹೈಸ್ಕೂಲಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿಂದ 3.5 ಕಿಲೋಮೀಟ್ರ್ ದೂರ ಹುಣಿಪ್ಪಾಜಿ ಅಂತೇಳಿ ಅಲ್ಲಿ ನನಗೆ ಊಟಕ್ಕೆ ವ್ಯವಸ್ಥೆ ಆಯಿತು. ಅಲ್ಲಿ ಹೋಗ್ತಾ ಇರುವಾಗ ನಾನು ಹೈಸ್ಕೂಲಿಗೆ ಹೋಗ್ತಾ ಇರುವಾಗ ನಾನು ಟ್ರೈ ಮಾಡಿದೆ. ಕೆಲವರೆಲ್ಲ ಫ್ರೆಂಡ್ಸಿನಾಗೆ ಆಯಿತು. ಒಂದು ವಿದಿನ್ ಎ ವೀಕ್ 10 ಡೇಸ್ನಲ್ಲಿ ಸಿದ್ಧವನ ಗುರುಕುಲ ಉಂಟು, ಅಲ್ಲಿ ಊಟಕ್ಕೆ ಎಲ್ಲ ವ್ಯವಸ್ಥೆ ಆಗ್ತದೆ ಅಂತ. ಸರಿ, ನಾನು ಕೂಡ ಒಂದು ಟ್ರೈ ಮಾಡಿದೆ. ನಾನು ಒಬ್ಬನೇ, ನನಗೆ ಯಾರು ಮನೆಯಲ್ಲಿ ಎನ್ಕರೇಜ್ ಮಾಡೋರಿಲ್ಲ, ಮತ್ತು ನನ್ನ ಅಣ್ಣ ಒಬ್ಬ, ಅವನು ಎಜುಕೇಷನ್ ಇಲ್ಲ, ಪರವಾಗಿಲ್ಲ ಮನೆಯಲ್ಲಿ ಕೆಲಸ ಒಂದು ನೋಡ್ತಾ ಇದ್ದ. ನಾನು ಡೈರೆಕ್ಟ್ ಅಲ್ಲಿಂದಲೇ ಸಿದ್ಧವನ ಗುರುಕುಲಕ್ಕೆ ಹೋಗಿ ಅಲ್ಲಿ ಮ್ಯಾನೇಜರಿಂದ ಒಂದು ಫಾರ್ಮ್ ತಗೊಂಡು ರತ್ನವರ್ಮ ಹೆಗಡೆಯವರಲ್ಲಿ ಕಾಂಟ್ಯಾಕ್ಟ್ ಆಗಿ ನಾನು ಸಿದ್ಧವನಕ್ಕೆ ಸೇರಬೇಕು ಅಂತೇನೆ ಅಂತೇಳಿ ಹೇಳಿದ್ದಕ್ಕೆ ನನಗೆ ತಿಂಗಳಿಗೆ 2 ರೂಪಾಯಿ ಕಟ್ಟುವ ಹಾಗೆ 2 ರೂಪಾಯಿ ಹಾಕಿದರೂ ನಾನು ಸಿದ್ಧವನ ಗುರುಕುಲದಲ್ಲಿ ಊಟಕ್ಕೆ ವ್ಯವಸ್ಥೆ ಕೊಡ್ತೆ. ಆಮೇಲೆ ಸಿದ್ಧವನದಲ್ಲಿ ಇದ್ದೆ. ಆವಾಗಲೇ ಸಾಧಾರಣ ಧರ್ಮಸ್ಥಳದ ಕಾಂಟ್ಯಾಕ್ಟ್. ನಾನೊಂದು 15 ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ಈಗ ಹೋಗುದು. ಆವಾಗ ಇವರೆಲ್ಲ ಸಣ್ಣವರೇ, ಯಾರು ವೀರೇಂದ್ರ ಹೆಗಡೆಯವರು, ಸುರೇಂದ್ರರು ಅವರೆಲ್ಲ ಬ್ಯಾಂಗ್ಳೂರಿನಲ್ಲಿ ಇರ್ತಿದ್ರು, ಆದರೆ ಇಲ್ಲಿ ಬರ್ತಾಯಿದ್ರು. ಆವಾಗ ನಾವೆಲ್ಲ ಒಟ್ಟಿಗೆ ಆಗ್ತಿದ್ದೆವು. ಮತ್ತು ಹೆಗಡೆಯವರ ಮೊದಲನೇ ಹೆಗಡೆಯವರ ಹೆಂಡತಿ ಅಂದರೆ ಇವರ ತಾಯಿ ಅವರು ಕೂಡ ಇದೆಲ್ಲ ಹೀಗೆಲ್ಲ ಇತ್ತು. ಹೈಸ್ಕೂಲ್ ಆಯಿತು. ಹೈಸ್ಕೂಲ್ ಆಗಿ ಮತ್ತೆ ಎಜುಕೇಷನ್ ನಿಂತದೆ. ಆಮೇಲೆ ನಾನು ಹೈಸ್ಕೂಲ್ ಆದ ತಕ್ಷಣ, ನಂದು ಎಕ್ಸಾಮ್ ಆದ ತಕ್ಷಣ ಇನ್ನು ಏನಾದರೂ ಜಾಬ್ ನೋಡಬೇಕು. ರತ್ನವರ್ಮ ಹೆಗಡೆಯವ್ರ ಹತ್ರ ಕೇಳಿದೆ. ಆವಾಗ ಇವನನ್ನು ಅಲ್ಲಿ MOಗೆ ಹಾಕಿ ಅಂತ ಹೇಳಿದರು. MO ಅಂತ ಹೇಳಿದ್ರು, MO ಬರೆಯುವಂಥದ್ದಲ್ಲಿ ಅಲ್ಲಿ 30 ರೂಪಾಯಿ ಸಂಬಳಕ್ಕೆ ಅಲ್ಲಿ ಜಾಯ್ನ್ ಆದೆ. ಅದು ಸಾಧಾರಣ 1 ವರ್ಷ 3 ತಿಂಗಳ ಕೆಲಸ ಮಾಡಿದೆ. ಆವಾಗ ಇವ್ರದ್ದೆಲ್ಲ ಭಾಳ ಟಚ್ ಆಯಿತು. ಯಾರ್ದು ಹೆಗಡೆ ಇದು ವೀರೇಂದ್ರ ಹೆಗಡೆಯವ್ರದ್ದು, ಸುರೇಂದ್ರದ್ದು, ಹರ್ಷೇಂದ್ರರು ಎಲ್ಲ ಸಣ್ಣವರು. ಅದಾಯಿತು. ಆಮೇಲೆ ಇಲ್ಲಿ ಆ ವರ್ಷ ಇದಾಯಿತು, 11th ಇದು PUC ಓಪನ್ ಆಯಿತು ಉಜಿರೆಯಲ್ಲಿ. ನನಗೆ ಅದು 11th ಸ್ಟ್ಯಾಂಡರ್ಡ್, ಅದು ನನಗೆ ಅದಕ್ಕೆ ಹೋಗಬೇಕು ಅಂತ ಆಯಿತು. ಪುನಃ ಹೋದೆ. ಅಲ್ಲಿ ಮಾತ್ರ ಒಂದು ಸಬ್ಜೆಕ್ಟ್ ಹೋಯಿತು. ಆಮೇಲೆ ಅದನ್ನು ನೆಕ್ಸ್ಟ್ ಕಂಪ್ಲೀಟ್ ಮಾಡಿ ಪುನಃ ಡಿಗ್ರಿಗೆ ಸಿದ್ಧವನ ಗುರುಕುಲದಲ್ಲಿ ಡಿಗ್ರಿ ಇದು ಅಲ್ಲಿ ಸೇರಿದೆ. ಅಲ್ಲಿ ಸೇರಿ ಡಿಗ್ರಿ ಆವಾಗಲೂ ಧರ್ಮಸ್ಥಳ ಟಚ್ಚೇ ಭಾಳ ಅದು ಯಾವಾಗಲೂ. ಆವಾಗ ಪ್ರಿನ್ಸಿಪಾಲ್ ಪ್ರಭಾಕರ್ ಅವರು ನನ್ನ ಮನೆಯಲ್ಲಿ ಇರು ಅಂತ ಹೇಳಿದರು. ಅವರು ಭಾಳ ನನ್ನ ಮೇಲೆ ಕರುಣೆ ತೋರಿ, ಅಂದರೆ ನಾನು ಭಾಳ ಕಷ್ಟದಲ್ಲಿ ಎಜುಕೇಷನ್ ಮಾಡ್ತೀನಿ, ಅವರ ಮನೆಯಲ್ಲಿಯೇ ಇದ್ದೆ. ಎಜುಕೇಷನ್ ಆಯಿತು. ಆಮೇಲೆ ಮತ್ತು ಅದರಲ್ಲಿ ಒಂದು ಸಬ್ಜೆಕ್ಟ್ ಹೋಯ್ತಲ್ಲಿ. ಆವಾಗ ಸಿದ್ಧವನ ಗುರುಕುಲದಲ್ಲಿ ಮ್ಯಾನೇಜರಾಗಿ ಸೇರಲಿಕ್ಕೆ ಇದು ಮಾಡಿದರು. ಮ್ಯಾನೇಜರ್ ಆಗಿದ್ದೆ. ಅಲ್ಲಿಗೆ ಆಗುವಾಗ ಮತ್ತೆ ಆಮೇಲೆ ಹೆಗಡೆಯವ್ರದ್ದು ಅಲ್ಲಿರುವಾಗ ಬುಲಾವ್ ಬಂದರು. ಎಲ್ಲಿ ಧರ್ಮಸ್ಥಳದಲ್ಲಿ ನನಗೆ ಪರ್ಟಿಕ್ಯುಲರ್ ಇಂಥದ್ದಂತಲೇ ಇರಲಿಲ್ಲ. ಆಫೀಸು ನೋಡ್ತಾ ಇದ್ದೆ, ಮತ್ತು ಜಮಾ ಉಗ್ರಾಣ ಅಲ್ಲಿ ಖರ್ಚು ವೆಚ್ಚಗಳು ಏನೆಲ್ಲ ಆಗ್ತದೆ, ಸಾಮಾನು ಬರ್ತದೋ ಯಾವುದು ಕಡಿಮೆ ಬೀಳ್ತದೆ, ಬೇರೆ ಬೇರೆ ಛತ್ರಗಳಿಗೆ ಸಾಮಾನು ಸರಿಯಾಗಿ ಹೋಗ್ತದೋ ಇಲ್ವೋ, ಅಲ್ಲಿ ಎಲ್ಲಿ ಏನಾದರೂ ತೊಂದರೆ ಆಗ್ತದೋ, ಎಲ್ಲಿ ಅದು ಲೂಪ್ ಹೋಲ್ಸ್ ಉಂಟೋ, ಏನಾದರೂ ಅಲ್ಲಿ ಯಾರಾದರೂ ತೊಂದರೆ ಮಾಡ್ತಾ ಇದ್ದಾರಾ ಅದು ನೋಡೋದು. ಮತ್ತು ಹೊರಗೆ ಆಫೀಸ್ ವರ್ಕ್ ಏನಾದರೂ ಇದ್ದರೆ ಪರ್ಮಿಟ್ ಮಾಡೋದು, ರೈಸ್ ಅಕ್ಕಿಗೆ ಪರ್ಮಿಟ್ ಮಾಡೋದು, ಮತ್ತು ಶುಗರ್ ಕಂಟ್ರೋಲು ಆವಾಗ ಒಮ್ಮೆ ಇತ್ತು, ಅದು ಪರ್ಮಿಟ್ ಮಾಡಿಸೋದು ನಾನೇ ಎಲ್ಲ ಇದು ಮಾಡಿ ಪರ್ಮಿಟ್ ಮಾಡಿಸಿ ಶಿವಮೊಗ್ಗ ಭದ್ರಾವತಿ ಹಾಗೆಲ್ಲ ಹೋಗಿ ಅಕ್ಕಿ ತರುವುದು ಇದೆಲ್ಲ ಮಾಡ್ತಾಯಿದ್ದೆ. ಕಬ್ಬಿಣ, ಸಿಮೆಂಟು, ಹೌದು. ಆವಾಗ ನನ್ನ ಹತ್ರ ಅಷ್ಟು ಇದಿತ್ತು, ಅವರಿಗೆ ಮಾತ್ರ ಭಾಳ ಫೇತ್ ಇತ್ತು. ನಾನು ಅಕ್ಕಿ ಬಂತು ಹೀಗೆ ಅಂತ ಹೇಳಿದರೆ ಆಯಿತು, ಎಷ್ಟು ಅಂತ ಹೇಳಿಲ್ಲ, ಅಪ್ಪ ಕೊಡೋದೇ ದುಡ್ಡು, ಅದೇನಿದಿಲ್ಲ, ಅಷ್ಟು ಫೇತಿನಲ್ಲಿದ್ದೆ. ಅಷ್ಟು ಅವರು ಎಷ್ಟು ಫೇತ್ ನನ್ನ ಮೇಲೆ ಇಟ್ಟಿದ್ದಾರೆ, ನಾನು ಅದಕ್ಕಿಂತ ಅಷ್ಟೇ ನಾನು ಪ್ರಾಮಾಣಿಕವಾಗಿ 10 ಪೈಸೆ ನನಗೆ ವಂಚನೆ ಮಾಡೋ ದೇವರು ಆ ಮಂಜುನಾಥ ಸ್ವಾಮಿಯೂ ಕೊಡಲಿಲ್ಲ, ನಮ್ಮ ಜೈನ್ಸ್ ಇದು ಕೂಡ ನನಗೆ ವಂಚನೆ ಮಾಡುವಂಥದ್ದು ಒಂದು ಇದು ಮಾಡುವಂಥದ್ದು ನನಗೆ ಕೊಡಲೇ ಇಲ್ಲ.
ಅದು ಬೇಕಾದರೆ ಈಗಲೂ ಐ ಆಮ್ ರೆಡಿ ಟು ಟೆಲ್ ಎನಿವೇರ್, ನಾನು ಅಷ್ಟು ಪ್ರಾಮಾಣಿಕವಾಗಿದ್ದೀನಿ. ಅದು ನೋಡಿ, ದೇವ್ರದ್ದು ಕೂಡ ಏನಾದರೂ ಒಂದು ಇರ್ಬೋದು. ಅಂದರೆ ನನಗೆ ಮತ್ತು ಸ್ವಲ್ಪ ಹೀಗೆ ಎಲ್ಲ ಇದಾಯಿತು, ಕೆಲವೆಲ್ಲ ಇನ್ಸಿಡೆಂಟ್ಗಳು. ನಾನಂದರೆ ಅಲ್ಲಿಗೆ ಕುಂದುಕೊರತೆ ಬಾರದಿರುವ ಹಾಗೆ ಕೆಲವು ಎಲ್ಲ ಆದಷ್ಟು ನಾನು ನೋಡ್ತಾ ಇದ್ದೆ. ಯಾಕಂದರೆ ಅವರಿಗೆ ಗಮನಕ್ಕೆ ಬಂದರೂ ಅದು ಇದೆಲ್ಲ ಸ್ವಲ್ಪ ಅದನ್ನೆಲ್ಲ ನೋಡ್ತಾ ಇದ್ದೆ. ಮತ್ತು ಅಲ್ಲಿಯ ಜನರಿಗೆ, ಎಂಪ್ಲಾಯೀಸಿಗೆ ನನ್ನ ಹಾಗೆ ಬಾಕಿಯವರು ಅವರಿಗೆ ಅನ್ಯಾಯವಾಗಿ ಅಥವಾ ಒಬ್ಬನಿಂದ ಚಾಡಿಯಾಗಿ ಅವನಿಗೆ ಪನಿಷ್ಮೆಂಟ್ ಆಗೋದು ಅಂಥದ್ದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಇದಾಗ್ತಿದ್ದೆ. ಅದನ್ನು ನಾನು ಇವ್ರ ಹತ್ರ ಹೇಳ್ತಿದ್ದೆ, ಅದನ್ನು ಮಾತು ಕೇಳ್ತಿದ್ರು ಮಾತ್ರ. ನೋಡಿ ಸರ್ ಹೀಗುಂಟು, ಅವನು ಪಾಪ ಅಂಥದ್ದು ಮಾಡಲಿಲ್ಲವ ಅಂತ ಇವ್ರ ಹತ್ರ ಹೇಳಿದರೆ ಅವರು ಒಪ್ತಿದ್ದರು. ಇಲ್ಲ ಆವಾಗ ಅವರು ಬ್ಯಾಂಗ್ಳೂರಿನಲ್ಲಿ ಇದ್ದದ್ದು. ಒಂದು ವಿಷಯ ಒಮ್ಮೆ ಬಂದಿದ್ದಾರೆ, ಇದ್ದರು. ಇದು ನನ್ನ ಹೊರಡುವ 1 ವರ್ಷದ ಮೊದಲೇನ ಅಲ್ಲಿ ಈ ಅಣ್ಣಪ್ಪ ಸ್ವಾಮಿ ಭೂತ ಕಟ್ಟುವ ಇದ್ದಾನಲ್ಲ, ಅವನಿಗೆ ಪಡಿ ಅಕ್ಕಿ ಕೊಡ್ತಾರೆ. ಪಡಿ ಅಕ್ಕಿ ಅಂದರೆ ನಿಮ್ಗೆ ಗೊತ್ತಾಯ್ತಾ, ಡೈಲಿ ಅಕ್ಕಿ ಕೊಡೋದು, ಅದು ಇಷ್ಟು ಅಂತೇಳಿ ವಾರಕ್ಕೊಮ್ಮೆ ಏನಾದ್ರು ಮಾಡೋದು. ಹಾಗೆ ಅವನಿಗೊಂದು ಇತ್ತು. ಅದು ಏನಾಯಿತು ಅಂತೇಳಿದರೆ, ಆ ಅಕ್ಕಿ ಕೊಡುವವರಿದ್ದಾರಲ್ಲ, ಅವನು ಸ್ವಲ್ಪ ಅವನ ನಡತೆಯಲ್ಲಿ ಸ್ವಲ್ಪ ಅಲ್ಲಿ ಏನೋ ಇದಾಗಿ ಅವರಿಗೆ ಸ್ವಲ್ಪ ಇರಿಟೇಷನ್ ಆಗಿ, ಅಂದರೆ ಸ್ವಲ್ಪ ಇವರಿಗೆ ಗೌರವ ಕೊಟ್ಟದ್ದು ಕಡಿಮೆ ಆಯಿತಾ ಅವರು ಹೋಗಿ ಹರ್ಷೇಂದ್ರ ಹತ್ರ ಹೇಳಿದವ ದೂರು, ಹೀಗೆ ಅವ ಮಾಡಿದ ಅಂಥೇಳಿ. ಅದಕ್ಕೆ ಹೌದಾ ಹಾಗೆ ಹೇಳಿದ, ಅವನ್ನ ಪಡಿಯರಿ ಕಟ್ ಮಾಡಿ. ಅವ ಏನು ಮಾಡಿದ, ಅವ ನನ್ನ ಹತ್ರ ಬಂದು ಹೇಳಿದ, ಎಂತ ಮಾಡಿದಿ ಮಾರೇ ನೀನು? ಇಲ್ಲ ನಾನು ಏನಿಲ್ಲ, ನಾನು ಅಲ್ಲಿ ಹೋಗುವಾಗ ಅವರಿಗೆ ನಾನು ನಿಂತದ್ದು ಅವ್ರು ನೋಡಿದ್ದು ಏನೋ ಅವರಿಗೆ ಇದಾಯಿತು ನನಗೆ ಗೊತ್ತಿಲ್ಲ ಅಂದೇಳಿ. ಅದಕ್ಕೆ ನಾನು ಅವ್ರ ಹತ್ರ ಎನ್ಕ್ವೈರಿ ಮಾಡಿದೆ, ಎಂಥದ್ದು ಮಾರ ಅವ್ರದ್ದು ತಪ್ಪೆಂಥದ್ದು, ಏನು ಮಾಡಿದ್ದಾನೆ ಅವ? ಏನಿಲ್ಲ ಮಾರ, ಸ್ವಲ್ಪ ಅವರನ್ನು ನನಗೆ ಹೀಗೆಯವರು, ಏನಿಲ್ಲ ಅವ ಹೀಗೆ ಮಾಡಿದ ನಾನು ಮತ್ತೆ ಅವ್ರ ಹತ್ರ ಹೇಳಿದೆ, ನೋಡಿ ಅಷ್ಟು ಸಣ್ಣ ವಿಷಯಗಳನ್ನು ಯಾಕೆ ಹೇಳೋದು, ಪಾಪ ನೋಡಿ ಅವನಿಗೀಗ 4-5 ದಿವಸ ಆಯಿತು ಅಕ್ಕಿ ಇಲ್ಲ, ಹೌದಲ್ವ ಹೇಳಿ? ಸಣ್ಣ ವಿಷಯ ಸ್ವಲ್ಪ ಜೋರು ಮಾಡಬೇಕು, ನೀವು ಅಲ್ಲಿಗೆ ಬಿಡಬೇಕು. ಅಂಥ ಜೋರಾದರೆ ನಾವು ಹೇಳುವ, ಸ್ವಲ್ಪ ಆ್ಯಕ್ಷನ್, ದೊಡ್ಡ ಆ್ಯಕ್ಷನ್ ಬೇಕಾದರೆ, ಹೌದಲ್ವ? ಹೌದು, ನಾನು ಹೇಳಿ ಆಯಿತು, ಅವರು ಹಾಗೆ ಹೇಳಿ ಆಯಿತು. ನೋಡಿ ಅವ ಬಂದು ನನ್ನ ಹತ್ರ ಹೇಳಿದ, ಯಾವಾಗಲೂ ಹೇಳೋದು ಆಗಾಗ, ನನಗೆ ಹೀಗಾಯಿತು, ನನಗೆ ಅಕ್ಕಿ ಇಲ್ಲ, ನನಗೆ ಭಾಳ ಅಂದರೆ ಇವರು ಆರ್ಡ್ರ್ ಕೊಟ್ಟು ಇವರು ಬ್ಯಾಂಕ್ ಯಾರು ಹರ್ಷೇಂದ್ರರು ಆವಾಗ ಇಲ್ಲಿ ಇರೋದಿಲ್ಲ ಹೆಚ್ಚು. ಮತ್ತು ಅದಕ್ಕೆ ಒಂದು 2-3 ಸಲ ಹೇಳಿದ. ಹೌದು, ಮತ್ತು ಅವ್ರ ಹತ್ರ ಹೇಳಿದೆ, ನೋಡಿ ಪದ್ಮರಾಜರೇ, ನೀವು ಇವತ್ತಿನಿಂದ ಅಕ್ಕಿ ಕೊಡಿ, ನೋಡಿ ಅವನಿಗೆ ಪಾಪ ಇದಕ್ಕೆ ಇಲ್ಲದ, ನಾವು ಅದು ಕೂಡ ಅಣ್ಣಪ್ಪ ಭೂತ ಕಟ್ಟೋ ಕೊಡಿ. ಇಷ್ಟರವರೆಗೆ ಇದು ಮಾತ್ರ ಹರ್ಷಣ್ಣ ಹೇಳಿದ ನಂತರ ಕೊಡಿ, ಅದು ಕೊಡಲಿಕ್ಕೆ ಹೋಗಬೇಡಿ, ಅದು ಅವ್ರು ಹೇಳಿ ಅವರ ಆರ್ಡ್ರೇ ಆಗಬೇಕು, ಇಲ್ಲಿ ಇವತ್ತಿನ ನಂತರ ಕೊಡಿ ಅಂತ. ಹಾಗೆ ಅವರು ಕೊಡಲಿಕ್ಕೆ ಶುರು ಮಾಡಿದರು. ಮರುದಿವಸ ಹರ್ಷಣ್ಣ ಬಂದರು. ನನಗೆ ಆಗ ಇದಾಯಿತು, ಇವರ ಕೇಸನ್ನು ನಾನು ಇದು ಮಾಡಿದೆಲ್ಲ, ನನಗೆ ಸ್ವಲ್ಪ ಮನಸ್ಸಿಗೆ ಇದಾಯಿತು. ಅಂದರೆ ಅವರು ಗಣಿಗಳಲ್ಲ ನಮಗೆ, ಅವರು ಮಾಡಿದ ಇದು. ಆದರೂ ನಾನು ಇದು ಗ್ಯಾಪನ್ನು ಕೊಡಲಿಕ್ಕೆ ಬಿಡಲಿಲ್ಲ. ಹರ್ಷಣ ಚಾಂಡಿಗೆ ನೀರು ಬನ್ನಗಂತೆ ಒಂಜಿ ವಾರ 15 ದಿನ ಹೋಗೋಣದು ಇರೈತೆ. ಹಾಗಾಗಿ ನಾನು ಅಕ್ಕಿ ಇವತ್ತಿನಿಂದ ಕೊಡು ಅಂತ ಹೇಳಿದ್ದೇನೆ ಮೊನ್ನೆಯಿಂದ. ಮತ್ತು ಅದು ಗ್ಯಾಪಿದ್ದು ಮಾತ್ರ ನಿಮ್ಮ ಆರ್ಡ್ರ್ ಆಗಬೇಕಷ್ಟೇ ಕೊಡಲಿಕ್ಕೆ ಅಂತ ಹೇಳಿದೆ. ಏನು ದೊಡ್ಡ ಸಣ್ಣ ಕೇಸು, ಅವರು ಸುಮ್ಮನೆ ನಿಮ್ಮ ಹತ್ರ ಹೇಳಿದ್ದು ಅಂತ ಹೇಳಿದೆ. ಅದಕ್ಕೆ ಅವ್ರಿಗೆ ಕಂಡವಾಟ ಸಿಟ್ಟುವ. ನನ್ನನ್ನು ಮತ್ತು ಅಣ್ಣನನ್ನು ಭಾಳ ತಾಗಿಸಲಿಕ್ಕೆಲ್ಲ ನೋಡ್ತಾ ಇದ್ದಿ, ಹಾಗೆ ಹೀಗೆ ವಿಪರೀತ ಮಾತಾಡಿದ್ರು. ನಾನು ಮಾತಾಡಲಿಲ್ಲ. ಅಂದರೆ ದನಿಗಳು ಒಂದು ರೀತಿಯಲ್ಲಿ ನಮ್ಮದು ಸ್ವಲ್ಪ ತಪ್ಪು ಉಂಟು, ಆದರೆ ಅವನಿಗೆ ಹೊಟ್ಟೆಗೆ ಇದಾಗ್ತದೆ. ಆ ರೀತಿಯಲ್ಲಿ ಹೋದ ನಾನು. ಹಾಗೆ ಹೋಗಿ ನಾನು ಮಾತ್ರ ಏನು ಮಾಡಿದೆ, ಇದನ್ನು ಕೇಳಿ ಮಾತಾಡಲಿಲ್ಲ, ಹೆಗ್ಡೆ ಹೊರತು ಹೋಗಿ ಡೈರೆಕ್ಟ್ ಹೋಗಿ ಹೇಳಿದೆ, ನೋಡಿ ಹೀಗೆ ಆಯಿತು, ನಾನು ಹೀಗೆ ಮಾಡಿದ್ದು, ನಾನು ಮಾಡಿದ್ದು ತಪ್ಪಾದರೆ ನೀವು ತಪ್ಪು ಅಂತ ಹೇಳಿ, ಯಾಕೆಂದರೆ ಮುಂದೆಗೂ ನನಗೆ ಬೇಕಾಗಿ ನೀನು ಮಾಡಿದ್ದು ಕರೆಕ್ಟ್, ಪಾಪ ಅವನಿಗೆ ಇದಲ್ಲ. ನಾನು ಎನಿಸಿದೆ, ಯಾಕೆಂದರೆ ಅಣ್ಣಪ್ಪ ಭೂತ ಕಟ್ಟುವ ಅವನಿಗೆ ಹೊಟ್ಟಿಗೆ ನಿನ್ನ ಹತ್ರ ದೂರು ಹೇಳಿ ನೀನು ಏನು ಮಾಡಿದ್ದು ಅಂತ ನನ್ನ ಹತ್ರ ಕೇಳ್ತೀರಿ ನೀವು, ಅದಕ್ಕೋಸ್ಕರ ನಾನು ಹೀಗೆ ಮಾಡಿದ್ದು. ಕರೆಕ್ಟ್ ಆಯ್ತು ನೀವು ಮಾಡಿದ್ದು. ಅವ ಮಾತಾಡಿದ ಅಂತೇಳಿ ನೀನು ಕೊಡಬೇಡ, ನೀನು ಇನ್ನಷ್ಟೇ ಹೋಗು ಅಂತ ಹೇಳಿದರು. ನನಗೆ ಎಷ್ಟಿದ್ರೆ ಸಾಕು, ಯಾಕೆಂದರೆ ನಮ್ಮದು ತಪ್ಪಂತೇಳಿ ನನಗೂ ಗೊತ್ತಾಗಬೇಕಲ್ಲ. ಹಾಗೆ ಅದು ಸ್ವಲ್ಪ ನನಗೆ ಅವರಿಗೂ ಅಲ್ಲ ಹೇಳಿದೆ, ಇದೊಂದು ಯಾಕೆ ಅಂತೇಳಿ ಇರ್ಬೋದು. ಅದರಿಂದ ನಂತರ ಅಂಥದ್ದು ಈ
ಕ್ರಿಯೇಟ್ ಆಗಲಿಕ್ಕೆ ಅಥವಾ ಇಷ್ಟೆಲ್ಲ ನನ್ನ ಮೇಲೆ ಒಂದು ಇದು ಮಾಡಲಿಕ್ಕೆ ಎಂಥ ಕಾರಣ ಆಯಿತಾ ಆ ಪರಮಾತ್ಮನಿಗೇ ಗೊತ್ತು. ಮನೆಗೆ ಹೋಗಿ ನನ್ನ ಹೆಂಡತಿ ಹತ್ರ ಎಂತ ಹೇಳೋದು ಅಂತ ಹೇಳಲೇಬೇಕು. ನಾನು ಹೇಳಿದೆ, ಹೇಳಿ ಅವಳಿಗೆ ಎಂಥ ಶಾಕ್ ಆಯಿತು ನನಗೆ ಗೊತ್ತಿಲ್ಲ. ಆಮೇಲೆ ಹೀಗೆ ಹೇಳಿದೆ, ನಾನು ಹೀಗೆ ಹೇಳಿದರು ಹೆಗ್ಡೆಯವರು, ಬಂಗಾರ ಎಲ್ಲ ಇಲ್ಲಿಯೇ ತರ್ತೇನೆ, ಪೂರ ತರ್ತೇನೆ, ಎಲ್ಲೆಲ್ಲ ಉಂಟು ಅದನ್ನು ತರ್ತೇನೆ, ಅದನ್ನು ನೋಡಲಿ ಅಂತ ಹೇಳಿದ್ದೇನೆ ಅಂತ ಹೇಳಿ. ಆಯಿತು, ಕೊಂಡೋಗಿ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಬಂಗಾರಗಳು, ನಮ್ಮ ಹತ್ರ ಬಂಗಾರ ಇತ್ತು ಅಲ್ಲ. ಹೇಳಿದ್ದು ನಾನು ಏನು ಅಂದರೆ ಅಲ್ಲಿ ಹೋಟೆಲ್ ಬಿಸ್ನೆಸ್ ಅದು ಹೇಳಿಲ್ಲ. ನನ್ನ ಹೆಂಡತಿಗೆ ಹೋಟೆಲ್ ಬಿಸ್ನೆಸ್, ವುಡ್ಲ್ಯಾಂಡ್ಸ್ ಹೋಟ್ಲು, ಅದನ್ನು ನಡೆಸಿದ್ರು ಅವಳೇ. ಆದರೆ ನನಗೆ ಮಾತ್ರ ಟೈಮ್ ಇಲ್ಲ, ನನಗೆ ಯಾವಾಗಲೂ ಆಫೀಸಿದ್ದೇ ಕೆಲಸ. 12 ಗಂಟೆ ಆದರೆ ಆಯಿತು, 1 ಗಂಟೆ ಆದರೆ ಆಯಿತು. ಬರುವಾಗ ರಾತ್ರಿ ನೈಟ್ ಡ್ಯೂಟಿಯವರನ್ನು ಚೆಕ್ ಮಾಡಲಿಕ್ಕೆ ಹೋಗೋದು, ಮನೆಗೆ ಬೀಗ ಹಾಕಿ. ಅಂದರೆ ಅವರನ್ನು ಎಬ್ಬಿಸಬೇಕಲ್ಲ, ನಾನು 11 ಗಂಟೆ 2 ಗಂಟೆ ರಾತ್ರಿಗೆ ಬಂದು ನೈಟ್ ಡ್ಯೂಟಿಯವರು ಮಾಡ್ತಾರಾ ಇಲ್ಲೋ ಅಂತ ಯಾವಾಗಲಲ್ಲ ಚೆಕಿಂಗ್ ಮಾಡೋದು ಜಾಸ್ತಿ. ಅವರು ನನ್ನ ಕಂಟ್ರೋಲಲ್ಲಿದ್ದರು. ಹಾಗೆ ಇದು ಎಂಥದ್ದು ಬಂಗಾರ ಎಲ್ಲ ಕೊಂಡೋಯ್ತು, ತೋರಿಸಿ ಇದು ಅಲ್ಲ ಅಂತ ಆಯಿತು. ಯಾವ ಮಾತೃಶ್ರೀಯವರು ಎಲ್ಲ ನೋಡಿ ಇದು ಅಲ್ಲ ಅಂತ ಆಯಿತು. ಆಯಿತು, ವಾಪಸ್ ತಂದಿತು. ನಾನದನ್ನು ಕೊಂಡು ಹೋಗುವಾಗ ತಲೆಯನ್ನು ಕಪಾಟಿಗೆ ಇಟ್ಟ ನನ್ನ ಹೆಂಡತಿ ನಾನು ಬರುವಾಗಲೂ ಸೇಮ್ ಪೊಸಿಷನ್ನಲ್ಲಿ, ಅದೇ ಪೊಸಿಷನ್ನಲ್ಲಿ. ಆಯಿತು, ಬಂತು. ಆಮೇಲೆ ಮತ್ತೆ ಆಯ್ತಲ್ಲ ಒಂದೊಂದೇ ಆ್ಯಕ್ಷನ್, ಅವರ ಮಾತುಗಳು. ಅಯ್ಯೋ, ಅವರು ಮಾನಸಿಕ ಒಂದು ಚಿತ್ರಹಿಂಸೆ ಕೊಟ್ಟದ್ದು ಅಂತ ಹೇಳಿದರೆ ಅದನ್ನು ಐ ಕಾಂಟ್ ಟಾಲರೇಟ್ ಅಟ್ ದಟ್ ಟೈಮ್. ಭಾಳ ಕೊಟ್ಟಿದೆ ಮಾತು ಅವರಿಂದ, ಬೇಡದ ಶಬ್ದಗಳು. ಅಯ್ಯೋ, ಬೇಡದಂದರೆ ಭಾಳ ಬೇಡದ ಶಬ್ದಗಳು, ವರ್ಸ್ಟ್ ಅಂಥ ಮಾತುಗಳು. ನಿಮಗೆ ಆಶ್ಚರ್ಯ ಆಗ್ಬೋದು, ಅವರ ಬಾಯಿಂದ ಬರ್ತದಲ್ವ ಅಂತೇಳಿ ಬಂದಿದೆ. ನನ್ನ ಕೀಪ್ ಹೇಳಿದೆ, ಅವರಿಗೆ ಎದುರುಗಡೆ ಇದ್ದರೂ ಅವ್ರ ಹತ್ರ ಹೇಳ್ತೇನೆ, ಇಂಥ ಒಂದು ಮನುಷ್ಯತ್ವ ಇಲ್ಲದ ಮಾತುಗಳನ್ನು ನನ್ನ ಹತ್ರ ಆಡಿದ್ದೀರಿ ಅಂತ ಈಗಲೂ ಹೇಳ್ತೀನಿ, ಪ್ರಮಾಣ ಮಾಡಿ. ಕೊನೆಗೆ ಏನಂತ ಹೇಳಿದರೆ ಅವರನ್ನು ಕರೆದು, ಈ ನಾರಾಯಣರಾವ್ ಮತ್ತು ಸಿದ್ಧಗಂಗೆಯ ಡಾಕ್ಟ್ರ್ ಅವರನ್ನು ಕರೆದು ಭಾಳ ಜೋರು ಹಾಗೆ ಒಂದು ದಿವಸ ಒಂದು ಮತ್ತೊಂದು ಅದು ಇಂಪಾರ್ಟೆಂಟ್. ಒಂದು ದಿವಸ ಕರೆದು ಹೇಳಿದರು ನನ್ನ ಹತ್ರ, ನೋಡು ನೀನು ಇಷ್ಟು ಮಾಡಿದರೂ ನೀನು ಬಾಯಿ ಬಿಡುವುದಿಲ್ಲ, ಬಂಗಾರವನ್ನು ತಂದು ಕೊಡೋದಿಲ್ಲ. ನಾಳಿದು 24ನೇ ತಾರೀಕು ನಂದು ಪಟ್ಟಾಭಿಷೇಕದ ದಿವಸ, ಇದು ಹೇಗೆ ಹೇಳಿದ್ದು. ಅದಕ್ಕಿಂತ ಮೊದಲು ನೀನು ಬಂಗಾರ ತಂದು ಕೊಡಲೇಬೇಕು ಅಂತ. ಕೊಡದಿದ್ದರೆ CIDಗೆ ಕೊಡ್ತೇನೆ, ನೀನು ಮತ್ತೆ ಪೊಲೀಸಿನವರೇ ಇದು ಮಾಡಲಿ. ನಮಗೆ ಹೆದರಿಕೆ ಆಯಿತು, ಪೊಲೀಸಿನವರು ಇದು ಮಾಡೋದು ಎಂಥದ್ದು, ಯಾಕೆ ಸುಮ್ಮನೆ ಬಿಟ್ಟು ನೀನು. ಆಯಿತು, ಅವರ ದಿವಸ ಅದು ನಾನೊಂದು ಪೇಪರ್ನಲ್ಲಿ ಪೂರ ಬರೆದೆ. ಒಂದು ತಾವು ಪೇಪರ್ನಲ್ಲಿ 4 ಪೇಜಸ್ ಆಗಿದೆ, 2-4 ಪೇಜ್ ಎಲ್ಲ ಇನ್ಸಿಡೆನ್ಸ್ ಬರೆದೇನೆ. ನಾನು ಏನೆಲ್ಲ ಮಾಡಿದ್ದೇನೆ, ನನ್ನ ಸೇವೆಯನ್ನು ಹೇಗೆ ಮಾಡಿದ್ದೇನೆ, ಮತ್ತು ಇನ್ಸಿಡೆನ್ಸ್ ಏನು, ನಾನು ಹೇಗೆ ನನ್ನ ಕೆಲಸ ಮಾಡುವಾಗ ನನ್ನ ಮನೆಯ ಎಷ್ಟು ಅರ್ಜೆಂಟ್ ಕೆಲಸಗಳನ್ನು ಬದಿಗೊತ್ತಿ ಹೋಗಿದ್ದೇನೆ. ಅದೆಲ್ಲ ನಾನು ಹೇಳ್ತಾ ಹೋದರೆ ತುಂಬ ಇದಾಗ್ತದೆ. ಹೋಗಿದ್ದೇನೆ ಅಂತ ಹೇಳಿ ಎಲ್ಲ ಅದನ್ನು ಬರೆದು ಕೆಳಗೆ ಮಂಜುನಾಥ ಸ್ವಾಮಿಯ ಫೋಟೋ ಅಂಟಿಸಿ, ಅದರಲ್ಲಿ ಸಾಕ್ಷಿಯಾಗಿ ಮಂಜುನಾಥ ಸ್ವಾಮಿ, ಅಣ್ಣ ಸ್ವಾಮಿ ಹಾಗೂ ಧರ್ಮದೇವತೆಗಳ ಸಾಕ್ಷಿಯಾಗಿ ಮತ್ತು ನಮ್ಮ ಚಂದ್ರನಾಥ ಸ್ವಾಮಿ ಸಾಕ್ಷಿಯಾಗಿ ನಾನು ಅಥವಾ ನನ್ನ ಹೆಂಡತಿ ಇಲ್ಲಿಯ ಬಂಗಾರ ಕದ್ದದ ವಿಷಯವಾಗಲಿ ಅಥವಾ ಬೇರೆ ಯಾವುದೇ ಇದಾಗಲಿ ನಾವು ಖಂಡಿತವಾಗಿ ವಂಚನೆ ಮಾಡಲಿಲ್ಲ, ನಾವು ಕದಿಯಲೂ ಇಲ್ಲ ಎಂಬುದಾಗಿ ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಅಂಥೇಳಿ ನಾನು ಮತ್ತು ನನ್ನ ಹೆಂಡತಿ ಸಿಗ್ನೇಚರ್ ಹಾಕಿ ಹೆಗಡೆಯವರ ಕೈಯಲ್ಲಿ ಕೊಟ್ಟೆ. ಅಂದರೆ ಅವ್ರು ಬಂಗಾರ ತಂದು ಕೊಡಬೇಕು ಅಂತ ಹೇಳಿದಲ್ಲ, ಮನೆಯಲ್ಲಿ ಪಾಯ್ಸನ್ ರೆಡಿ ಮಾಡಿ, ಯಾವುದು ಎಲ್ಲರೂ ಅವರು ಏನಾದರೂ ಹೇಳಿದರೆ ಪೊಲೀಸ್ ಅಂತ ಹೇಳಿದರೆ ಸಾಕು, ನಮಗೆ 8 ಜೀವ ಉಂಟು. ನನ್ನ ಹೆಂಡತಿಗೆ 2 ತಂಗಿಯಂದಿರು, ಅವಳು ಗರ್ಭಿಣಿ ಹೆಂಗಸು, ಅಂದರೆ ನಿಯರಿಂಗ್ ಟು ಡೆಲಿವರಿ, ಮತ್ತು ಹಾಗೆ ಎಲ್ಲ ನನ್ನ ಮಕ್ಕಳು ಎಲ್ಲ ಹೋಗಿ ಕೊಂಡೋಗಿ ಕೊಟ್ಟೆ. ಹೌದಾ,
ಎಲ್ಲ ನೋಡಿದರು. ನೋಡ ನೀನು ಹೋಗು ಅಂತ ಹೇಳಿದರು. ಆಗ ಸ್ವಲ್ಪ ಅಂದರೆ ಸ್ವಲ್ಪ ಸಮಾಧಾನದ ಹಾಗೆ. ಆ ಫೋಟೋ ಮಂಜುನಾಥ ಸ್ವಾಮಿ ಇದುಂಟಲ್ಲೋ ನೋಡಿ ಅಲ್ಲಿ ನಾನು ಬರೆದಾಗ ಏನಾಯ್ತೋ ಗೊತ್ತಿಲ್ಲ, ಹಾಗೆ ಸ್ವಲ್ಪ ಇದು ಅಂದರೆ ಆವಾಗ ಸ್ವಲ್ಪ ನನ್ನ 100% ಟಾರ್ಚರ್ ಸ್ವಲ್ಪ ಒಂದು 85%ಗೆ ಬಂದಾಗ ಆಯಿತು. ಆಮೇಲೆ ಹಾಗೆ ಇತ್ತು. ನಾವು ಅವತ್ತೇನು ಇದು ಮಾಡಲಿಲ್ಲ. ಮತ್ತು ನಾನು ಒಂದು ಮಾತ್ರ ಆ ಪಾಯ್ಸನ್ ಇದ್ದು ಮಾತ್ರ ಒಂದು ಕಡೆ ಇಟ್ಟು ನಾನೇ ಇಟ್ಟು ಏನು ಇದು ನನ್ನಂದರೆ ನಾನು ಇಲ್ಲದಿರುವಾಗ ಎಲ್ಲಿಯಾದರೂ ಅವಳು ಮಾಡಿಕೊಂಡ್ರೆ ಅದಕ್ಕೆ ನಾನು ನಾನೇ ಇಟ್ಕೊಂಡೆ ಪಾಯ್ಸನ್ ಮನೆಯಲ್ಲಿ ಇದ್ದೇವೆ ಎಲ್ಲ ಇದು ಮಾಡಿದ್ದು. ಮತ್ತು ಸ್ವಲ್ಪ ಕೂಲ ಮತ್ತೆ 2-3 ದಿವಸ ಪುನಃ ಶುರುವಾಯಿತು ಒಂದೊಂದೇ. ಅಯ್ಯೋ ಅದು ಕೇಳೋದು ಬೇಡ. ಮತ್ತು ಆಯಿತು ಹಾಗೆ ಆಯಿತು. ಮತ್ತು ಜೋರು ಆಯಿತು. ಕೊನೆಗೆ ಆರ್ಡ್ರ್ ಬಂತು. ನಾರಾಯಣರಾವ್ ಮತ್ತು ಇವರು ಡಾಕ್ಟರ್ ಸಿದ್ಧಗಂಗಯ್ಯರನ್ನು ಕರೆದು, ನೋಡಿ ನೀವು ಅವರ ಜನಗಳು ಶಬ್ದಗಳು ಇದೆ ಅಂತ ಅವರು ಹೇಳಿದ್ದು ನನಗೆ. ನಾನು ಎಲ್ಲಿಯಾದರೂ ಬೆರಳು ತೋರಿಸಿದರೆ ಹುಡಿ ಆದೀತು. ಇನ್ನು 12 ಗಂಟೆಯೇ 24 ಗಂಟೆ ಅದು ನನಗೆ ಸರಿ ನೆನಪಿಲ್ಲ, ಖಾಲಿ ಮಾಡಬೇಕಮ್ಮ ಅಂತ ಅವರು ಬಂದು ಹೇಳಿದರು. ಸರಿ ಆಯಿತು. ಮತ್ತೆ ಇನ್ನೆಂತ ಮಾಡೋದು ಇಷ್ಟೆಲ್ಲ ಆದ ನಂತರ ಅಂದರೆ ನನಗೆ ಅಲ್ಲಿ ಆ ಕಡೆ ಈ ಕಡೆ ಹೋಗಲಿಕ್ಕೆ ಮನೆಯಲ್ಲಿ ಇರಲಿಕ್ಕೂ ಹೆದರಿಕೆ. ಇಡೀ ಯಾರೂ ನಮ್ಮನ್ನು ಮಾತಾಡಿಸುವುದಿಲ್ಲ. ಅಂದರೆ ನಾವು ಬರೇ ಒಂದು ಗೌರವದಲ್ಲಿ ಬರುವಾಗ ಎಷ್ಟೊಂದು ಮನಸ್ಸು ನೋಯ್ಬೋದು ನೀವು ಹೇಳಿ.